ಫಸ್ಟ್ 2 3 4 ಸಿಡಿ 3 ಸಿಡಿ ತನಕ ಬೇರೆ 4ನೇ ಸಿಡಿ ತನಕ ಬೇರೆ ಬೇರೆ ಹೆಸರಲ್ಲಿ. ಹೌದು, ಬೇರೆ ಬೇರೆ ಸಿಗ್ತಂತೆ. ಕಷ್ಟಪಡ ಆ ಟೈಟ್ಲ್ ಹಾಡು ಹಿಂಗೆ ಬರುತ್ತೆ, ಒಂದು ಟೈಟ್ ಅದಕ್ಕೆ ತಗೊಳ್ತೀವಿ. ಇದು 5ನೇ ವಾಲ್ಯೂಮಿಂದ ಬಂದು ಹಬ್ಬ ಮಾಡೋಣಂತೆ ಒಟ್ಟಿಗೆ ತಂದ್ಬಿಟ್ಟೆ ಎಲ್ಲ ಅಲ್ಲಿಂದ. ಅದೊಂದು ನನಗೆ ನಾವಂದ್ರೆ ಅದು ಮೊದಲು ಕೇಳಿದ್ದೇನೆ, ಖಂಡಿತ ಕೇಳಿರ್ಲಿಕ್ಕಿಲ್ಲ. ಹಬ್ಬ ಮಾಡೋಣ ಅಂತೂ ಎಲ್ಲರೂ ನಮ್ಮ. ಹೌದು, ಹಾಡು ಮತ್ತು ಬಲ ಉಂಟು ಈ ಹಾಡುಗಳೆಲ್ಲ. ಮತ್ತು ಏಸಯ್ಯ ಅಂತ ಒಂದು ಹಾಡಿದೆ, ಅದು ನನ್ನ 5th ವಾಲ್ಯೂಮ್ದು. ಇವೆಲ್ಲ ಅಲ್ಲಿನ ಒಂದು ದೇವರ ಅಭಿಷೇಕಿಸಲ್ಪಟ್ಟ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಷ್ಟು ಹಬ್ಬ ಮಾಡೋಣ ಹಾಡಿರ್ಬೋದು ಸಭೆಯಲ್ಲಿ. ಹೌದು, ಎಲ್ಲ ಚರ್ಚೆಗಳು ನಾನು ಹೋಗಿ ಹಾಡಿದಾಗ ಅವರು ನಿಮ್ದ ಅಂತಾರೆ. ಹೌದೌದು, ನಾನು ಅದು ಆಕ್ಚುಲಿ ಹಾಡು ನಾನು ಕೇಳಿ ಬೇರೆ ಒಂದು ಕಡೆಯಿಂದ ಹೇಳುವಾಗ ನಾನು ಕೇಳಿದೆ ಭಾಷೆ ಅದು. ಓಕೆ, ಅದು ಕೇಳಿ ಬಂದು ನಮ್ಮ ಚರ್ಚೆಯಲ್ಲಿ ಆರಾಧನೆಯಲ್ಲಿ ನಾನು ಹಾಡಿದೆ ಅದು. ಓಕೆ, ಆಮೇಲೆ ತುಂಬಾ ಸಲ ನಾವು ಹಾಡಿದ್ವಿ. ಅದು ಹಾಡು ಎಲ್ಲಿ ಹೇಗೆ ಬಂತು ಭಾಷೆ? ಅದೇ ಹೇಳಿದ್ನಲ್ಲ, ಕಳೆದು ಹೋದ ಮಗನ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ಓಕೆ, ಅದು ಆ ಒಂದು ಸಾಲು ನನ್ನ ಅಷ್ಟು ಹಾಡು ತಂದ್ಬಿಡ್ತು. ಅದೇ ಪಾಯಿಂಟ್ಗಳು ಅಲ್ಲಿದ್ದೇ ತೆಗೆದುಕೊಂಡು ಅಷ್ಟು 4-5 ವಚನದಲ್ಲಿ ಕೂಡಿಸಿ ಮಾಡಿದೆ. ಅಂದ್ರೆ ಸತ್ತು ಹೋದ ನನಗೆ ಜೀವವಾದನು, ಪೋಲಿಯೋ ಹೋದನು, ಅದೇ ವರ್ಡ್ಸ್ ಅಲ್ಲಿ ಇದೆ. ಅದನ್ನೇ ತೆಗೆದು ಮಾಡಿದೆ. ಹಾಡು ಕರೆಕ್ಟ್ ವಿತಿನ್ 5 ಮಿನಿಟ್ಸ್ ಹಾಡು ಹಂಗೆ ಕೂತ್ಕೊಂಡ್ಬಿಡ್ದು. ನನಗೆ ದೇವ್ರು ಕೊಟ್ಟಿರೋ ಹಾಡು ಏನಾಗುತ್ತೆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ನಾನಾಗೆ ಬರಿಬೇಕಾದ್ರೆ ಏನಾಗುತ್ತೆ ಒಂದೊಂದ್ಸಲಿ ಅಷ್ಟು ತಲೆಗೆ ಟ್ಯೂನ್ ಇರೋಲ್ಲ. ಸ್ವಂತ ಪ್ರಯತ್ನ. ಹೌದು, ಸ್ವಂತ ಪ್ರಯತ್ನಕ್ಕೆ ಹೋಗುತ್ತೆ. ಯಾವಾಗ ನಾನು ಕೂತ್ಕೊಂಡು ಸ್ವಾಮಿನ ಆರಾಧನೆ ಮಾಡ್ತಾ ಇರ್ತೀನಿ, ಇಲ್ದ್ರೆ ಏನೋ ಮಾಡ್ತಾ ಇರ್ತೀನಿ, ಸಡನ್ ಆಗಿ ಆ ವಚನ ಬರುತ್ತೆ. ರೀಸೆಂಟಾಗಿ ಆಕ್ಟ್ಸ್ ಚಾಪ್ಟರ್ 20-22 ಧ್ಯಾನ ಮಾಡ್ತಾ ಇದ್ದೆ. ತನ್ನ ತಂದೆ ದೇವರು ತನ್ನ ಸ್ವರಕ್ತದಿಂದ ಈ ಸಭೆಯನ್ನು ಸಂಪಾದಿಸ್ಕೊಂಡವನೇ ಅಂತ. ಅಷ್ಟು ವರ್ಷ ಓದಿದ್ದೀನಿ, 24 ವರ್ಷ ಬೈಬಲ್ ಓದಿದ್ದೀನಿ, ಅದು ಒಂದಿನ ಕಣ್ ಕಾಣಿಸ್ತಿಲ್ವಲ್ಲ. ನಾವು ಬರೀ ತಿಳ್ಕೊಂಡಿದ್ವಿ ಯೇಸುಸ್ವಾಮಿ ರಕ್ತ ಯೇಸುಸ್ವಾಮಿ ರಕ್ತ ಯೇಸುಸ್ವಾಮಿ ರಕ್ತ ಅಂತ ತಿಳ್ಕೊಂಡಿದ್ವಿ. ಅಲ್ಲೇನು ಹೇಳ್ತಾ ಇದೆ, ದೇವರು ತನ್ನ ಅಂದರೆ ಯೇಸುಸ್ವಾಮಿ ಹೆಸರು ಬರಲಿಲ್ಲ, ಅಲ್ಲೇ ತಂದೆ ದೇವ್ರ ಹೆಸರು ಬಂತು. ದೇವರು ತನ್ನ ಸ್ವರಕ್ತದಿಂದ ಸಂಪಾದಿಸ್ಕೊಂಡ ಸಭೆ. ಓ ಫೈನ್ ಆಗಿದೆಯಲ್ಲ ಅಂದ್ಬಿಟ್ಟು ಏನು ಮಾಡಿದೆ, ಲಾರ್ಡ್ ಇದ್ರ ಮೇಲೊಂದು ಹಾಡು ಕೊಡಿ ಅಂತ ಪ್ರೇ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಹಾಡು ಹೇಳೋದು ಹೇಳಿ ಭಾಷೆ. 9th ವಾಲ್ಯೂಮ್ 9 ಬಂತು. ಯೆಹೋವ ಅಪ್ಪ ತಂದೆಯೇ, ನಿನ್ನ ರಕ್ತದಿ ನಮ್ಮನು ಕ್ಷಮಿಸಿದೆ. ಯೆಹೋವ ಅಪ್ಪ ತಂದೆಯೇ, ನಿನ್ನ ರಕ್ತದಿ ನಮ್ಮನು ಕ್ಷಮಿಸಿದೆ. ಆರಾಧನೆ ನಿಮಗೆ ಆರಾಧನೆ, ಆತ್ಮದಿ ಸತ್ಯದಿ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, ಆತ್ಮದಿ ಸತ್ಯದಿ ಆರಾಧನೆ. ಇಂದ 9ನೇ ವಾಲ್ಯೂಮ್ ಆಡಿ ಎಲ್ಲ ಕಡೆ ಆಡ್ತೀನಿ. ಇದನ್ನು ಬೇರೆ ಕಡೆ ಹೋಗುವಾಗ ದೇವರ ಪ್ರಸನ್ನತೆ ಬಲವಾಗಿದೆ. ಯಾಕಂದರೆ ಅಲ್ಲಿ ಎಲ್ಲ ಪದದಲ್ಲೂ ನಾನು ಏನು ಯೂಸ್ ಮಾಡಿದ್ದೀನಿ, ಎಂಡ್ ಸಾಲಲ್ಲಿ ನಾನು ಯಾವಾಗ ಹಾಡು ಬರಬೇಕು ಪ್ರಾಸ ಥರ ಬರಿತೀನಿ. ಎಂಡಲ್ಲಿ ಅದೇ ಬರಬೇಕು, 2 ಲೈನ್ ಇರಬೇಕು. ಯಾಕಂದ್ರೆ ಆಡೋರಿಗೆ ಸ್ವಲ್ಪ ಸುಲಭವಾಗಲಿ ಅಂತ ಅದ್ರಲ್ಲಿ ಬರ್ದೇನೆ. ದುಷ್ಟನಾದರೂ ನನ್ನ ಕ್ಷಮಿಸಿದೆ, ಪಾಪಿ ನನ್ನ ಪ್ರೀತಿಸಿ ಕ್ಷಮಿಸಿದೆ, ಹಿಂಗೆ ಬರ್ತಿದ್ದೀನಿ. ತಾಯಿಯ ಗರ್ಭದಲ್ಲಿದ್ದಾಗಲೇ ನನಗೆ ಕ್ಷಮಿಸಿದೆ. ಇನ್ನು ಭ್ರೂಣ ಅಂದರೆ ನಾನು ಇನ್ನೂ ರೂಪಾಂತರಗೊಳ್ಬೇಕಾದ್ರೆ ನನಗೆ ಕ್ಷಮಿಸಿದೆ. ಶಿಲಿಬೆ ನೋಡಿದೆ ಕ್ಷಮಿಸಿದೆ, ಏಸು ನಾಮದಿ ಕ್ಷಮಿಸಿ. ಇಷ್ಟೇ 3 ಸಾಲು ಬರ್ದಿರೋದು, 2 ಸಾಲು. ಅದು ಹಾಡು. ಅಲ್ಲಿ ಅಲ್ಲೊಂದು ಅನುಪಲಿ ಬರುತ್ತೆ, ಈ ಲೈನಲ್ಲಿ ಒಂದು ಬರುತ್ತೆ. ಅಂದರೆ ಅಪ್ಪ ಒಳ್ಳೆಯವ, ತುಂಬ ಒಳ್ಳೆಯವ, ಏಸು ಒಳ್ಳೆಯವ, ತುಂಬ ಒಳ್ಳೆಯವ. ಅದು ಇನ್ನೊಂದು ಸಾಲದ ಈ ಚರಣ ಆಡಿದ್ಮೇಲೆ ಅದು ಹಾಡ್ತೇನೆ. ತುಂಬ ಚೆನ್ನಾಗಿದೆ. ಅನೇಕ ಹಾಡುಗಳು ಅದು ಒಂದು. ಮತ್ತು ತುಂಬ 9ರಲ್ಲಿ ತುಂಬ ಪವರ್ಫುಲ್ ಸಾಂಗ್ಸ್ ಇದೆ. 9ನೇ ವಾಲ್ಯೂಮ್. ಅದು ಈಗ ಪ್ರಾಜೆಕ್ಟಿಗೆ ರೆಡಿ ಆಗ್ತಾ ಇದೆಯಾ ಅಥವಾ ಎಲ್ಲ ಸಿದ್ಧವಾಗಿದೆ? ಇನ್ನು ಅವರು ಒದಗಿಸ್ಕೊಟ್ಟಿದ ತಕ್ಷಣ ಕಾರ್ಯ ಮಾಡಿ ಡೆಫಿನೆಟ್ ಮಾಡ್ತೀವಿ. ಯಾಕಂದರೆ 9 ತನಕ ಬಂದಿರೋದು ಯಾರು ಸುಮ್ಗೆ ಬರೋಕ್ಕೆ ಚಾನ್ಸ್ ಇಲ್ಲ. ಅಲ್ಲ ಭಾಷೆ, ನಿಜವಾಗಿ ಬರೋಕ್ಕೆ ಆಗಲ್ಲ. 1-2 ಸಿಡಿ ಮಾಡಿದ್ರೆ ತುಂಬ ಕೈ ಸುಟ್ಕೊಂಡಿಲ್ಲ. ನಾನು ಯಾವತ್ತೂ ಕೈ ಸುಟ್ಕೊಂಡಿಲ್ಲ, ನಿಜವಾಗಿ ಹೇಳ್ತೀನಿ, ಯಾವುದು ಕೈ ಸುಟ್ಕೊಂಡಿಲ್ಲ. 1, 2, 3ಕ್ಕೆ ಮಾತ್ರ ನಾನು ಇನ್ನೂ ಕೆಲಸದಲ್ಲಿ ಇದ್ದಿದ್ದರಿಂದ ಕೆಲಸದಲ್ಲಿ ಒದಗ್ತಾ ಇತ್ತು. ಸರ್ಕಾರಿ ನೌಕರ ಯಾವ ಬ್ಯಾಂಕ್ ಹೋದ್ರು ಕೊಡೋರು, ಅಂದರೆ ಅಪ್ಲೈ ಮಾಡಿದ್ ಕೊಡೋರು, ಅದ್ರಲ್ಲಿ ಮಾಡಿದೆ. ಆದರೆ ಇನ್ನು ಮಿಕ್ಕಿದ್ದು ಬಂದಿರೋದೆಲ್ಲ ಅವರ ಕೃಪೆಯಿಂದ ಅವರು ಒದಗಿಸ್ಕೊಟ್ಟಿದ್ರಿಂದ ಮಾಡಿದ್ದೀನಿ. ಅದು ಬ್ಯಾಂಕ್ ನೌಕರಿ ನೀವು ಅದನ್ನು ರಿಸೈನ್ ಮಾಡಿದ್ರೆ ಅಥವಾ ಇಲ್ಲ, ಆ 3 ಬ್ಯಾಂಕಲ್ಲಿ ಅಪ್ಲೈ ಮಾಡ್ತೀವಲ್ಲ, ಲೋನ್ಗೆ ಅಪ್ಲೈ ಮಾಡ್ತೀವಿ, ನಾವು ಕೊಟ್ಟಿದ್ದಾರೆ 10,000 15,000 ಅದ್ರಲ್ಲಿ ಮಾಡಿರೋಂಥದ್ದು ಮಾಡಿಕೊಂಡೆ. ಇನ್ನು ಮಿಕ್ಕಿದೆಲ್ಲ ನಾನು ಆ ಸ್ವಾಮಿ ಕೃಪೆಯಿಂದ ಅವರು ಸ್ಪಾನ್ಸರ್ ಕೊಟ್ಟಿದ್ದರಿಂದ ನಾನು ಮಾಡಿದ್ದೀನಿ. ಇದಕ್ಕೂ ಕೊಡ್ತಾರೆ, 9ಕ್ಕೂ ಕೊಡ್ತಾರೆ. ಆ ರೀತಿ ಹಂಗೆ ನಡ್ಕೊಂಡು ಬಂದಂಥ ಒಂದು ನನ್ನ ಇದು ಕತೆ, ಈ ಆರಾಧನೆ ಕತೆ. ಆರಾಧನೆ ಅಂದರೆ ಈಗ ತುಂಬ ನಾವು ಅಂದರೆ ನಾನು ಕೇಳಿದೆ ಅಂತ ಕೇಳೋದು ಅಂದರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ತುಂಬ ಅನೇಕ ನಮ್ಮ ಸ್ನೇಹಿತರು ನಾನು ಹೇಳಿದೆ ಅಂದರೆ ಪಾಪ ಅಂದರೆ ಕಷ್ಟಪಟ್ಟು ಒಳ್ಳೆ ಹಾಡುಗಳನ್ನು ಬರೆದಿರ್ತಾರೆ. ಅದೇ ಮ್ಯೂಸಿಕ್ ಬಗ್ಗೆ ಏನು ಆಲೋಚನೆ ಜ್ಞಾನ ಇರೋದಿಲ್ಲ ಅವರಿಗೆ. ಅದಕ್ಕೆ
ಏನೋ ಕಷ್ಟಪಟ್ಟು ಯಾರಿಗಾದ್ರು ಸಿಕ್ಕಿ ಮ್ಯೂಸಿಕನ್ನಿಗೆ ಕೊಟ್ಟಿದ್ದಾರೆ, ಬಿಡಿಸಬೇಡಿ ಕಾಣ ಇಲ್ಲ ಅಂತ ಎಲ್ಲ ಪರಿಸ್ಥಿತಿ ನಾವು ಇಲ್ಲಿ ಅಂದರೆ ಎಂತ ರೆಡಿ ಮಾಡಿದ ಮೇಲೆ ಡೈರೆಕ್ಟರ್ಗೆ ಕೊಟ್ಟಿರ್ತಾರೆ. ಹೌದು, ಅವರಿಂದ ತಗೊಳ್ಳೋಕ್ಕೆ ಕಷ್ಟ ಆಗುತ್ತೆ. ತುಂಬ ಸಮಸ್ಯೆಗೆ ಇದಾಗಿದೆ. ಅದಕ್ಕೆ ನಾನು ಅಂತ ಎಷ್ಟೋ ಜನ ಕೇಳಿ, ಇವಾಗ ಏನಾಗಿದೆ ಅಂದರೆ ಮ್ಯೂಸಿಕ್ ಇದು ವರ್ಲ್ಡಲ್ಲಿ, ಕ್ರಿಶ್ಚಿಯನ್ ಮ್ಯೂಸಿಕ್ ವರ್ಲ್ಡಲ್ಲಿ ಏನಾಗಿದೆ ಅಂದರೆ ವ್ಯಾಪಾರ ಆಗಿದೆ. ಅದೇ ಹೌದು, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ವ್ಯಾಪಾರ ಮಾಡ್ತಾರೆ. ಬಟ್ ದಂಡನೆ ನನಗೆ ಗೊತ್ತಿಲ್ಲ, ದಂಡನೆ. ಯಾಕಂದರೆ ನಾನು ಏನು ಹೇಳ್ತೀನಿ ಗೊತ್ತಾ, ಸ್ಪಷ್ಟವಾಗಿ ಹೇಳುತ್ತೆ ವಾಕ್ಯ, ಉಚಿತವಾಗಿ ಹೊಂದ್ಕೊಂಡಿದೆ. ಆ ಗ್ರೇಸ್, ಆ ಕೃಪೆ, ಮ್ಯೂಸಿಕ್ ಬಾರಿಸೋದು, ಆಡೋದು ಯಾರು ಕೊಡ್ತಾರೆ ಬ್ರದರ್? ಒಳ್ಳೆದು ಬೇರೆ, ನಾವು ಆತ್ಮಿಕವಾಗಿ ಆಡೋದು ಬೇರೆ. ಸ್ವಾಮಿ ಅದನ್ನು ಧಾರಾಳವಾಗಿ ದಾರೆ ಎರೆದಿದ್ದಾರೆ ನಮಗೆ. ನಿಜವಾಗ್ಲೂ ನಾವು ಅದನ್ನು ಅವ್ನು CD ಬರಲಿ, ನನ್ನ ಮನೋಭಾವ ಅದೇ ಬ್ರದರ್. ನೀವು ನಾನೊಂದು ಹೇಳ್ತೀನಿ, TV ಮುಖಾಂತರ ಯಾರು ಬೇಕಾದ್ರೆ ಕಳಿಸಿ, ಲೋ ಬಜೆಟಲ್ಲಿ ಕ್ವಾಲಿಟಿ ಮ್ಯೂಸಿಕ್ಗೆ ನಾನು ಸಹಾಯ ಮಾಡ್ತೀನಿ. ನನ್ನ ಬರ್ಡನ್ ಅದು, ನನ್ನ ಬರ್ಡನ್ ಅದು, ನಾನು ಗ್ಯಾರಂಟಿ ಮಾಡ್ತೀನಿ ದೇವರು. ಯಾಕಂದರೆ ನಾವು ನೂತನ ವಾಕ್ಯಲ್ಸ ನೋಡ್ತೇವೆ, ನೂತನ ಕೀರ್ತನೆ ಕರ್ತನಿಗೆ ಹಾಡಿರಿ ಅಂತ. ಹೌದು, ನನ್ನ ಕೂಡ ಆಸೆ ಬರ್ತದೆ, ಎಲ್ಲರೂ ಕೂಡ ಕನ್ನಡದಲ್ಲಿ CD ತೆಗಿಬೇಕು ಭಾಷೆ. ಯಾಕಂದರೆ ಇಂದು ನಾವು ಎಷ್ಟೋ CDಗಳು ಬೇರೆ ಭಾಷೆ, ಬೇರೆ ನಾನು ಹೇಳಿದೆಲ್ಲ ಪಾಪ, ಯಾವಾಗ ಸಹ ನಾನು ಈ ಪ್ರೋಗ್ರಾಮಲ್ಲಿ ಹೇಳ್ತೇನೆ ಅದು ವಿಷಯ. ಯಾಕಂದರೆ ಮೊದಲು ನಮ್ಮ ಹತ್ರ ಹಾಡುಗಳೇ ಇರಲಿಲ್ಲ ಭಾಷೆ, ಎಲ್ಲ ಬೇರೆ ಬೇರೆ ಭಾಷೆ ಹಾಡುಗಳನ್ನು ಭಾಷಾಂತರ ಮಾಡಿ ಇವಾಗಲೂ ಆಡ್ತಾರೆ, ಈಗಲೂ ಆಡ್ತಿದ್ದೇವೆ. ಇದು ಕನ್ನಡದಲ್ಲಿ ತೆಗೆಯುವಂಥ ಎಷ್ಟೋ ಯವನಸ್ಥರು, ಸೇವಕರು ಇನ್ನೊಂದು ಹೇಳಿದ್ರಿ, ಭಾಷಾಂತರ ಮಾಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ಅಪೋಸಿಷನ್ ಇದೆ. ಹಾಡು ತಪ್ಪಿಲ್ಲ, ಭಾಷಾಂತರ ಮಾಡೋದು ತಪ್ಪಿಲ್ಲ. ಸ್ವಾಮಿ ಹೇಳ್ತಾರೆ ಹೊಸ ಹಾಡನ್ನು ಹಾಡು ಅಂತ. ಆಮೇಲೆ ಅದೇ ಕರೆಕ್ಟಪ್ಪ, ಕರ್ತನಿಗೆ ನೂತನ ಕೀರ್ತನೆ ಹೇಳ್ತಾರೆ. ಇವಾಗ ಬರ್ತೋ ಕ್ಯಾಸೆಟ್ ಏನು ಗೊತ್ತಾ, ಅವ್ರದ್ದು 3 ಹಾಡಿರುತ್ತೆ. ಹೌದೌದು, ಅವ್ರು ಕಂಪೋಸ್ ಮಾಡಿರೋದು ಏನೋ ಗೊತ್ತಿಲ್ಲ, 3 ಹಾಡಿರುತ್ತೆ. ಏನು ಮಿಕ್ಕಿದ್ದು ಬೇರೆ ಭಾಷೆಗಳಲ್ಲಾಗಲಿ, ಇಂಗ್ಲೀಷ್ ಟ್ಯೂನ್ಸ್ ಆಗಲಿ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಆಡ್ತಾರೆ. ನಾನು ಇಷ್ಟಪಡಲ್ಲ ಅದು. ನಂದ್ರಲ್ಲಿ ಒಂದು ತೋರಿಸಿ ಅಲ್ಲ ಭಾಷೆ, ನನಗೆಲ್ಲ ಹೊಸದೇ ಆಡಬೇಕು. ಕೆಲವು ಒಂದ್ಸಲಿ ಮಗ ಹೇಳ್ತೀನಪ್ಪ, ಇದನ್ನು ಮಾಡು, ಇಂಗ್ಲೀಷ್ ಒಳ್ಳೊಳ್ಳೆ ಹಾಡುಗಳಿದೆ, ಬೇರೆಯವರೆಲ್ಲ ಮಾಡ್ತಾರೆ. ಬೇಡ ಮಗ, ಯಾಕಂದ್ರೆ ದೇವ್ರು ನನಗೆ ಹೊಸ ಹೊಸ ಹಾಡು ಕೊಡಬೇಕಾದ್ರೆ ಹೊಸನೇ ಹಾಕೋಣ. ಆಮೇನ್, ಹೌದು ಭಾಷೆ, ಹೊಸದೇ ಹಾಕೋಣ. ಹೌದು ಭಾಷೆ, ಹೊಸದು ಹಾಕ್ಬೇಕಾದ್ರೆ ಅದ್ರಲ್ಲಿ ಬಲ ಇರ್ತದೆ, ಬೇರೆದಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬೇರೆದನ್ನು ಡಿನೈ ಮಾಡ್ತಾ ಇಲ್ಲ. ಬೇಡ, ಹೊಸ ಹಾಡು ಹೇಳಿ, ಕರ್ತನಿಗೋಸ್ಕರ ನಾವು ಹೊಸ ಹಾಡು ಕೇಳಿದ್ರೆ ಖಂಡಿತ ಕೊಟ್ಟೆ ಕೊಡ್ತೇವೆ. ಹೌದು, ನಾವು ನೋಡ್ತೇವೆ ಎಷ್ಟು ಟ್ಯೂನ್ಗಳಿಗೆ ಒಂದು ಎಂತ ನೋಡಿ, ಎಷ್ಟೋ ಜನ ಸೇವಕರುಗಳು ಹಾಡುಗಳನ್ನು ತೆಗೆದಿದ್ದಾರೆ. ಆದರೆ ಒಬ್ಬರ ಹಾಡಿದ್ದಾಗ ಇನ್ನೊಬ್ಬರ ಹಾಡು ಖಂಡಿತ ಇಲ್ಲ, ಕರೆಂಟ್ ಆಗಿಲ್ಲ. ದೇವರು ಕೊಡುವಾಗ ಒಳ್ಳೆಯದನ್ನೇ ಅದು ನಿಜವಾಗಿ ಉತ್ತಮವಾದನ್ನು ಕೊಡ್ತಾರೆ. ಸಂತೋಷ, ತುಂಬಾ ಸಂತೋಷ ಆಗ್ತದೆ. ಯಾಕಂದ್ರೆ ನಿಮ್ಮ ಹಾಡದ ಒಂದು ಸ್ಟೈಲೇ ಬೇರೆ ಕೇಳು. ಹಾಗೆ ಇನ್ನೊಬ್ರು ಹೇಳೋ, ದೇವರು ನೋಡಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತಲಂತನ್ನು ಅದು ಸ್ಪೆಷಲ್ ಆಗಿ ನೀವು ಕೊಡ್ತಾರೆ. ನಿಜ, ಯಾಕಂದ್ರೆ ನಿಮ್ಮ ತರ ಹಾಡು ಇನ್ನೊಬ್ರು ಇಲ್ಲ. ಅದಕ್ಕೆಲ್ಲ ದೇವರು ಕೊಡುವಾಗ ಏನ್ ಹೇಳ್ತಾರೆ, ಅದು ದೇವರು ಕೊಟ್ಟದ್ದು ಅದಕ್ಕೆ ಒಂದು ಎಂತ ಹೇಳ್ತಾರೆ, ಅದಕ್ಕೆ ಬೇರೆ ಒಂದು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರಿ. ಹೌದು, ಅನೇಕ ಎಂತ ಫಿಲ್ಮಲ್ಲಿ ಕೆಲಸ ಮಾಡೋ ಮ್ಯೂಸಿಕ್ ಡೈರೆಕ್ಟರ್ ಜೊತೆಯಲ್ಲಿ ಅದೊಂದು ವಿಷಯ ಅನುಭವ. ನಮ್ಮ ಅಣ್ಣನೂ ಮ್ಯೂಸಿಕ್ ಡೈರೆಕ್ಟರ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಫಿಲ್ಮಲ್ಲಿ ಕರ್ತನಿಗೆ ಸ್ತೋತ್ರ, ದೇವರು ಅಲ್ಲಿಂದ ನಿಮಗೆ ಬಿಡುಗಡೆ ಕೊಟ್ಟು ಇಂದು ಕನ್ನಡದ ಜನತೆಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಆ ಟೈಮಲ್ಲಿ ಇವಾಗಂತೂ ಕಾಳ್ನಾಯ್ಕ ಅವರು, ವೆಂಕಟೇಶ್ ಅವರು, ಮೈಮ್ಯಾರಸನ್ನು ಮಾಡಿದವರು ತುಂಬ ಸಿಡಿಗಳು ಬಂದಿದೆ. ಆದರೆ ಆ ಟೈಮಲ್ಲಿ ಯಾರ್ದು ಹಾಡುಗಳು ಇರಲಿಲ್ಲ. ಆದರೂ ದೇವರು ನಿಮ್ಮ ಮುಖಾಂತರ ಅನೇಕ ಸಿಡಿಗಳನ್ನು ಮಾಡುವಂಥ ದೇವರು ಸಹಾಯ ಮಾಡಿದ್ದಾರೆ. ನಿಜವಾಗ್ಲೂ ಅದರಲ್ಲಂತೂ ಹಬ್ಬ ಮಾಡಿ ನನಗೆ ತುಂಬ ಸಂತೋಷ ಆಯ್ತು. ಫಸ್ಟ್ ಅವ್ರು ಹೇಳಿದ್ರು ನಮಗೆ ಬರುವಾಗ, ಹಬ್ಬ ಮಾಡೋಣ ಸಿಡಿ ಬಂದಿದ್ದಾರೆ ಅಂತ. ನನಗೆ ತುಂಬ ಸಂತೋಷ ಇದೆ. ಯಾಕಂದರೆ ಒಂದು ಒಳ್ಳೆ ಸಾಂಗ್ ಅದು, ತುಂಬ ನನಗೂ ಗೊತ್ತಿಲ್ಲ. ಬೇರೆ ಒಂದು ಮದುವೆಯಲ್ಲಿ ಒಬ್ಬರು ಹಾಡಿದ್ದನ್ನು ಕೇಳಿ ನಾನು ಬಂದು ನಮ್ಮ ಆರಾಧನೆಯಲ್ಲಿ ಹಾಡಿದೆ ಅದನ್ನು. ತುಂಬ ಸೂಪರ್ ಹಾಡು ಭಾಷೆ, ದೇವರಿಗೆ ಸ್ತೋತ್ರ ಭಾಷೆ. ಅದು ಹಾಡಿ ಭಾಷೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚರಣ ಹಾಡಿ ಭಾಷೆ ಖಂಡಿತ. ಯಾಕಂದರೆ ಅನೇಕರು ಈ ಪ್ರೋಗ್ರಾಮ್ ನೋಡ್ತಾರೆ, ಯಾರಿಗೂ ಗೊತ್ತಿಲ್ಲ ಅದು ಹಾಡು ನೀವು ಮಾಡಿದ್ದೀರಾ ಅಂತ. ಓಕೆ, ಅದ್ರ ಜೊತೆಗೆ ನಾನು ಹಂಗೆ ಹಿಂದಿನ ಹಾಡ್ಲ ಸ್ಟಾನ್ಸ ಅದು ಹಿಂದಿಯಲ್ಲಿ ಮಾಡಿದ್ದೀರಾ? ಹಿಂದಿನ ಮಾಡಿ. ಓ, ದೇವರಿಗೆ ಸ್ತೋತ್ರ ಭಾಷೆ, ಅದು ಹೇಳಿ ಭಾಷೆ ಖಂಡಿತ ಭಾಷೆ. ಓಕೆ, ಅದು ಒಂದು ಸ್ಟಾನ್ಸ ಮಾತಾಡ. ಆಯ್ತು. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಯೇಸುವಿನ ನಾಮವನ್ನು ಆರಾಧಿಸೋಣ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಯೇಸುವಿನ ನಾಮವನ್ನು ಆರಾಧಿಸೋಣ. ಹಬ್ಬ 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 ಆರಾಧನೆ, ಅಪ್ಪನ ಮನೆಯಲ್ಲಿ ಆರಾಧನೆ. ಹಬ್ಬ 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 ಆರಾಧನೆ, ರಕ್ಷಣೆ ಕೊಂಡಾಟದ ಆರಾಧನೆ. ಸ್ತುತಿ करूंगम प्रणाम करूंगम यीशु मसीह को आराधना. स्तुति करूंगम प्रणाम करूंगम यीशु मसीह को आराधना. गाते बजाते आराधना, प्रभु को जय जय आराधना. गाते बजाते आराधना, प्रभु को जय जय आराधना. हब्ब ಮಾಡೋಣ,
ಉಲ್ಲಾಸ ಪಡೋಣ, ಯೇಸುವಿನ ನಾಮವನ್ನು ಆರಾಧಿಸೋಣ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ, ಯೇಸುವಿನ ನಾಮವನ್ನು ಆರಾಧಿಸೋಣ. ಹಿಂದಿಯಲ್ಲಿ ಅಂತ ತುಂಬಾ ಚೆನ್ನಾಗಿದೆ, ತುಂಬ ನೀವು ಕೇಳಿ. ಖಂಡಿತ ಭಾಷೆ ತುಂಬಾ ಚೆನ್ನಾಗಿದೆ ಭಾಷೆ. ಹಿಂದಿಯಲ್ಲಿ ಒಂದು ಬೇರೆ ಅಂದ್ರೆ ಲಿರಿಕ್ಸ್ ಅನ್ನ ಬೇರೆ ರೀತಿ ಮಾಡಿ, ಅದು ತುಂಬಾ ಚೆನ್ನಾಗಿದೆ. ನಮ್ಮ ಹಿಂದಿನ ಕೇಳಿದವರು ನೀನು ಹಿಂದಿನೇ ಚೆನ್ನಾಗಿದೆಯಲ್ಲ ಕನ್ನಡಕ್ಕಿಂತ ಅಂತ. ಅದೇ ಭಾಷೆ ನಾನೀಗ ಫಸ್ಟ್ ಟೈಮ್ ಕೇಳ್ತಿದ್ದೀನಿ, ತುಂಬಾ ಒಳ್ಳೆಯಾಗಿದೆ. ನಿಮ್ಮ ವಾಯ್ಸ್ ಹಿಂದಿ ತರನೇ ಐತಲ್ಲ, ನೀನ್ ಕನ್ನಡನೇ ಬಿಟ್ಬಿಟ್ಟು ಆ ಹಿಂದಿನ ಹಾಡು ಅಂದ್ರೆ ಯಾರು? ಯಾಕಂದ್ರೆ ನಮ್ಮ ಸೌತ್ನವರೆಲ್ಲ ಸ್ವಲ್ಪ ಹಿಂದಿ ಪ್ರೊನೌನ್ಸಿಯೇಷನ್ ಸ್ವಲ್ಪ ಚೇಂಜ್. ಅದೇ ಹೇಳಿದ್ದು ಅವರು, ಯಾಕಂದ್ರೆ ಎಲ್ಲೂ ಹೊಡಿತಾ ಇಲ್ಲ, ಕರೆಕ್ಟ್ ಆಗಿ ಆಡ್ತಾ ಇದೆಯಾ ಅಂದ್ರು. ನಾನು ಹೇಳ್ದೆ ಅವ್ರ ಅಭಿಷೇಕ, ಆರಾಧನೆ ಅಭಿಷೇಕ ಇರಬೇಕಾದ್ರೆ ಸಿಂಗಳ ಲ್ಯಾಂಗ್ವೇಜ್ ಇದ್ದಿದ್ದು ಕಷ್ಟ, ಅದನ್ನ ಆಡ್ತೀನಿ ನೋಡ್ತಾ ಇರು ಅಂತ ಹೇಳಿದ್ರು. ಯಾಕಂದ್ರೆ ನನ್ಗೆ ಎಲ್ಲಾ ಲ್ಯಾಂಗ್ವೇಜ್ ಆಡ್ಬೇಕು. ತಮಿಳು ಆಡ್ತೀನಿ ನೆಕ್ಸ್ಟ್, ಅದೇ ಸೇಮ್ ಹಿಂದಿಗೆ ಮಾಡಿರೋ 10 ಟ್ರ್ಯಾಕ್ಸ್ ಏನಿದೆ ತಮಿಳು, ತೆಲುಗು, ಸಿಂಗಳ, ಆದ್ರೆ ಮಲಯಾಳಂ. ಅದೇ ಯಾಕಂದ್ರೆ ನಾವು ಅವರಿಂದ ಟ್ರಾನ್ಸ್ಲೇಟ್ ಮಾಡಿ ಕಲಿತಾ ಇದ್ವಿ, ಅವ್ರು ನಮ್ಮನ್ನ ಕೇಳಿ ಅದು ದಿನ ಬರ್ಬೇಕು, ಅದು ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ಯಾಕಂದ್ರೆ ತುಂಬಾ ಸಿಡಿಗಳು ಮೊದಲು ಬುಕ್ ಸ್ಟಾಲಿಗೆ ಹೋದ್ರೆ ಕನ್ನಡ ಸಿಡಿಗಳನ್ನು ನೋಡಕ್ ಸಿಗ್ತಾ ಇರಲಿಲ್ಲ. ನಾನು ತುಂಬಾ ನೋಡ್ತಾ ಇತ್ತು. ಇವಾಗ ನನ್ ಖುಷಿ ಏನ್ ಗೊತ್ತಾ, ಅವ್ರು ಎಷ್ಟು ಕಷ್ಟಪಟ್ಟಿದಾರೋ ನನಗೆ ಗೊತ್ತಿಲ್ಲ ಹಣಕಾಸಿಗೆ. ರ್ಯಾಕ್ ಇವಾಗ ಕನ್ನಡ ತುಂಬಿಕೊಂಡಿದೆ. ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಒಂದ್ ಟೈಮಲ್ಲಿ ಏನು ಇಲ್ಲದೆ ಓದೋರು ಇವತ್ತು ಲಕ್ಷಾಂತರ ಸಿಡಿಸ್ ಹೊರಗೆ ಬರ್ತಾ ಇದೆ, ಬರ್ತಾನೆ ಇದೆ. ಅವ್ರು ಹೋರಾಟ ಹೋಗ್ತಾ ಇದಾರೆ, ಪ್ರಾಬ್ಲಮ್ ಇದೆ, ಬಟ್ ಅವ್ರು ಹೆಂಗೋ ಮಾಡಿ ದೇವ್ರ ಮಹಿಮೆ ಪಡಿಸ್ಬೇಕು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ದೇವ್ರಿಗೆ ಸ್ತೋತ್ರ ಹೇಳ್ತೀನಿ. ಬಟ್ ಹುಷಾರಾಗಿ ಜ್ಞಾನವಂತರಾಗಿ ಮಾಡಿ ಅನ್ನೋದೇ ನನ್ನ ಉದ್ದೇಶ, ಅಷ್ಟೇನೇನಿಲ್ಲ, ಬೇರೆ ಸಂತೋಷ ಆಗ್ತದೆ. ಯಾಕಂದ್ರೆ ದೇವರು ಅನೇಕ ಹಳ್ಳಿಗಳಲ್ಲಿ ಹೌದು ಏನು ಬರದವ, ಏನು ವಿದ್ಯೆ. ಮೊನ್ನೆ ಒಬ್ಬರು ನಾನು ಗಾರೆ ಕೆಲಸ ಮಾಡ್ತಿದ್ದೆ ಅಷ್ಟೇ, ಅವ್ರಿಗೆ ಏನು ವಿದ್ಯೆ ಇಲ್ಲ ಅವರಿಗೆ. ಅದು ಎಷ್ಟು ಉತ್ತಮವಾದೊಂದು ಒಂದು ದಾಹ ಇದೆ ಅವರ ಹತ್ರ, ಒಂದು ಅಭಿಷೇಕ ಇದೆ. ತುಂಬ ಸಂತೋಷ ಆಗ್ತದೆ. ಯಾಕಂದ್ರೆ ದೇವರು ಅಂಥವರ ಕೂಡ ಮುಖಾಂತರ ದೇವರು ಇಂದು ಅನೇಕ ಹಾಡುಗಳು, ಹೊಸ ಹಾಡುಗಳನ್ನು ಕೊಡ್ತಾ ಇರೋದು ತುಂಬ ಸಂತೋಷ. ನಾನು ಇನ್ನೊಂದು ಬ್ರದರ್, ದೇವರಿಗೆ ಅವನು ಏನು ಕೆಲಸ ಮಾಡ್ತಾನೆ, ಅವನ ದುಡ್ಡಿದೆಯೋ ಓದಿದ್ದಾನೋ ಏನು ಬೇಡ, ಒಡೆಯಲ್ಪಟ್ಟಂತ ಹೃದಯ ಇದ್ರೆ, ಖಂಡಿತ ಬ್ರೋಕನ್ನೆಸ್ ಇದ್ರೆ ಅವನಲ್ಲಿ ಅವರ ಅಭಿಷೇಕ ತುಂಬಿಸ್ತಾರೆ. ಅವ್ರು ಆಡಬೇಕಾದ್ರೆ ಹೀಲಿಂಗ್ ಆಗುತ್ತೆ. ಯಾಕಂದ್ರೆ ನನಗೆ ಗೊತ್ತು, ಒಂದ್ಸಲಿ ನಾನು ಒಂದು ಹಾಡು ಬಲ ಉಂಟು ಅದ್ಭುತ ಬಲ ಉಂಟು ಅಂತ ಆಡೋದು, ಅದು ಸೈತಾನ್ಗೆ ಡೈರೆಕ್ಟ್ ಆಗಿ ಹೊಡೆಯುವಂತ ಆಡೋದು. ಅದನ್ನ ಬಿಡದಿಯಲ್ಲಿ ಒಂದು ಉಪವಾಸ, ಅಮಾವಾಸ್ಯೆ ಉಪವಾಸದಲ್ಲಿ ಆಡ್ಬೇಕಾದ್ರೆ ಪೈಲ್ಸ್ ರೋಗ ಗುಣ ಆಗಿದೆ. ಅಲ್ಲಿ ಡಿಮನ್ ಪೊಸಾಸ್ ಆಗಿದೆ ಒಂದು ಹೆಣ್ಣು ಮಗಳು, ಮಗು ಹುಟ್ಟದಾಗಿಂದ ಹಾಲು ಕುಡ್ಸೋಕ್ಕಾಗಿಲ್ಲ. ಬರ್ತಾ ಡಿಮನ್ ಪೊಸೆಸ್ ಆಗ್ಬಿಟ್ಟಿದ್ದಾಳೆ. ತುಂಬ ಮೈಯೆಲ್ಲ ಚರ್ಮ ಎಲ್ಲ ಒಣಗ್ತಾ ಇದೆ. ಮಗುಗೆ ಹಾಲಿಲ್ಲ, ಚಿಕ್ಕ ಮಗು ಅದು, 1 ತಿಂಗಳು ಇಲ್ಲ, 1 ವಾರನೂ ಇಲ್ಲ. ತಾಯಿ ಹಾಲು ಬೇಕು ಅದಕ್ಕೆ, ಇಲ್ಲ. ಆ ಆರಾಧನೆಯಲ್ಲಿ ಏನಾಗೋಯ್ತು ಅಂದರೆ, ಅವಳಿಗೆ ನಾನು ಸೆಂಟ್ರಲ್ಲಿ ದೇವ್ರಿಗೆ ಒಪ್ಪಿಸ್ಕೊಡಿ ಅದ್ಭುತ ಮಾಡ್ತಾರೆ ಅಂತ ಆ ವರ್ಷಿಪ್ ನಡಿಬೇಕಾದ್ರೆ ನಾನು ಹೇಳ್ತಾ ಇದ್ದೆ. ಅದನ್ನ ಅವಳು ತಗೊಂಡು ನೆಕ್ಸ್ಟ್ ನಾನು ಎಲ್ಲ ಆರಾಧನೆ ಬಗ್ಗೆ ಹೋಗಿ ನೋಡಿದ್ರೆ ಹಾಲನ್ನ ಕುಡಿಸ್ತಾ ಇದ್ಲು. ದೇವ್ರು ಬ್ಲೆಸ್ ಮಾಡಿದ್ರು ಅವಳು ಇದನ್ನ. ದೇವ್ರು ಆ ಮಗುಗೆ ತುಂಬ ಮುಖಾಂತರ ದೇವ್ರು ಬಿಡಿ. ಹೌದು, ಹಾಡಲ್ಲಿ ಮಹತ್ವ ಇದೆ, ಬಟ್ ಯಾವಾಗ ಬ್ರೋಕನೆಸ್ ಇರ್ಬೇಕು ಬರ್ತದೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ. ನೀವು ಏನೇ ಹಾಡು ಬರೋದು, ನಾನು ಬರಿತೀನಿ, ಇವಾಗ ಕೊಡಿ ಒಂದು ಹಾಡು, ಅದಕ್ಕೆ ರಾಗ ಹಾಕ್ತೀನಿ, ಬಟ್ ಅದು ಪ್ರಯೋಜನ ಇರಲ್ಲ. ಆ ಪ್ರೆಸೆನ್ಸ್ ಅಲ್ಲಿ ಹೋಗಿ ಮೊಣಕಾಲು ಹಾಕಿ, ನಮ್ಮ ಏನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ, ಹಣಕಾಸು ಒಡೆಯಲ್ಪಟ್ಟಿದ್ದು, ಶರೀರದಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಒಂದು ಹಾಡುಗಳು ಬರುತ್ತಲ್ಲ, ಅದು ನಾವು ಆಡಬೇಕಾದ್ರೆ ಬೇರೆಯವ್ರಿಗೆ ಏನೋ ಸಾಂತ್ವನ ಹೇಳುತ್ತೆ. ಒಂದು ಹಾಡು ಹಂಗೆ ನಾನು ಒಡೆಯಲ್ಪಟ್ಟಾಗ ಅಳಬೇಡ ಅಂತ ಒಂದು ಹಾಡು, ಅಳಬೇಡ ಏಸು ನಿನ್ನನ್ನು ಕೈ ಬಿಡನು ಅಂತ ಈ ಥರ ಒಂದು ಹಾಡು ಬರ್ತಿದ್ದೀನಿ. ಅದು ನನ್ನ ನೆಕ್ಸ್ಟ್ ಕ್ಯಾಸೆಟಲ್ಲಿದೆ. ಅಳೋರಿಗೆ ಇದು ಹೊಡಿಬೇಡ, ಯೇಸ್ವಾಮಿ ಇದ್ದಾನೆ, ತುಂಬ ಜನ ಇದ್ದಾರೆ, ಬ್ಲೆಸ್ಸಿಂಗ್ ಆಗ್ತಾರೆ. ಯಾಕಂದ್ರೆ ಕೆಲವ್ರಿಗೆ ಸಾಂತ್ವನ ಬೇಕಾಗುತ್ತೆ, ಕೆಲವರಿಗೆ ಫೈರ್ ಬೇಕಾಗಿರುತ್ತೆ, ಕೆಲವರಿಗೆ ಬುದ್ಧಿ ಹೇಳೋದು ಬೇಕಾಗಿರುತ್ತೆ. ಎಲ್ಲ ಹಾಡಲ್ಲಿ ನಾವು ಮಾಡಬೇಕು. ಅದನ್ನ ಹಾಡಲ್ಲಿ ಅಷ್ಟು ಬಲ. ಹೌದು, ನಿಜವಾಗಿ ಹೇಳುವಂತ ಮಾತು ಹೌದು ಮನುಷ್ಯನಿಗೆ ಕೇಳಿ ಬಿಟ್ಬಿಡ್ತಾನೆ. ಅದು ಹಾಡು ಒಳಗಿಂದ ತಿರ್ಗಾ. ಅದಕ್ಕೆ ನಾನು ಇನ್ನೊಂದು ಎಂಕರೇಜ್ ಮಾಡೋದು ವರ್ಷಿಪ್ ಲೀಡರ್ಸ್ಗೆ, CD ಮಾಡೋರಿಗೆ, ನೀವು ಏನೇ ಮಾಡಿ ವಚನ ತೆಗೆದುಕೊಂಡು ಸಾಂಗ್ ಹಂಗೆ ಅಳವಡಿಸ್ಕೊಳ್ಳಿ. ನಿಮ್ದು ವಚನ ಬರಲಿ ಕೆಲವು, ಆದರೆ ಮೇಯ್ನ್ ಇದು ವಾಕ್ಯದ ಆಧಾರ ಮಾಡ್ಕೊಳ್ಳಿ. ವಾಕ್ಯ, ಯಾಕಂದ್ರೆ ಬೈಬಲ್ ಹೇಳುತ್ತೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಸತ್ಯ ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿನೇ ಬಿಡುಗಡೆ ಮಾಡೋದು. ಹಾಡನ್ನ ಹೇಳ್ಬೇಕಾದ್ರೆ ಸ್ವಾಮಿ ನೇರವಾಗಿ ಅವ್ರಿಗೆ ಸಂಧಿಸ್ತಾರೆ, ಬಿಡುಗಡೆ ಮಾಡೋದು. ಆ ರೀತಿಯಾಗಿ ಹಾಡಲ್ಲಿ ಒಂದಷ್ಟು ಬಲ ಇದೆ. ಡೆಫಿನೆಟ್ಲಿ, ನಿಜವಾಗಿ ತುಂಬ ಸಂತೋಷ ಆಯ್ತು. ತುಂಬ ಸಂತೋಷ. ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಖಂಡಿತ. ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಇಷ್ಟು ಜೊತೆ ನಮ್ಮ ಜೊತೆಯಲ್ಲಿ ಅನೇಕ ವಿಷಯಗಳನ್ನು ಹಂಚಿ ಅವರ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ನಾವು ಕೇಳಿದ್ವಿ. ಇನ್ನೂ ಅನೇಕ ಹಾಡಿನ ವಿಷಯಗಳನ್ನು ನಿಮ್ಮ ಮುಂದೆ ಮಾತಾಡಲಿಕ್ಕಿದ್ದೇವೆ ನಾವು. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಸರೆ ಟಿವಿ.